ಸುಮಲತಾ ಅವರು ಹೇಳ್ತಾ ಇದ್ದಾರೆ ಇನ್ನು ಕೂಡ ಮಂಡ್ಯ ಮೈತ್ರಿ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನೇ ಸಣ್ಣ ಪುಟ್ಟ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಇನ್ನು 2 ತಿಂಗಳಿಗೆ ರಾಜ್ಯದ ಬಿಜೆಪಿ ಅಧ್ಯಕ್ಷರು ಆದಂಥ ವಿಜೇಂದ್ರ ಅವರು ನಿನ್ನೆ ತಾನೇ ಹೇಳಿದ್ದಾರೆ 22ನೇ ತಾರೀಕು ತೀರ್ಮಾನ ಆಗುತ್ತೆ ಅಂತಕ್ಕಂಥದ್ದನ್ನು. ಮತ್ತು ನಾಳೆ ಬಿಜೆಪಿ ಪಕ್ಷದ ಹೈಕಮಾಂಡೇ ತೀರ್ಮಾನ ಮಾಡಿ ಹೇಳುತ್ತೆ ಯಾವ್ಯಾವ ನಮಗೆ ಯಾವುದು ಅವ್ರಿಗೆ ಯಾವುದು ಅಂತೇಳಿ. ಅದರ ಮೇಲೆ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಒಕ್ಕೋರ್ಲಿಂದ ನಾವು NDA ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಕೆಲಸ ಮಾಡ್ತೀವಿ. ಈಗ ಬಹುತೇಕ ನಾವು ಒಂದು ನಿರ್ಣಯವನ್ನು ನಾವು ಮಾಡಿದ್ವಿ. ನಾವೆಲ್ಲ ಶಾಸಕರು, ಮಾಜಿ ಶಾಸಕರುಗಳು, ನಮ್ಮೆಲ್ಲ ಮುಖಂಡರು ಸೇರಿ ಕುಮಾರಣ್ಣವ್ರನ್ನೇ ಈ ಸಲ ಕರ್ತರಬೇಕು. ಇವತ್ತು ಬಲಿಷ್ಠವಾಗಿ ನಮ್ಮ JDS ಪಕ್ಷವನ್ನು ಆ ಮಂಡ್ಯ ಅಂದರೆ ಇಂಡಿಯಾ ಅಂತಕ್ಕಂಥ ಒಂದು ದಿಕ್ಸೂಚಿ ಏನಿದೆ ಅದಕ್ಕೆ ಒಂದು ಹೊಸ ನಾಂದಿಯನ್ನು ಆಡಬೇಕು ಅಂತಕ್ಕಂಥದ್ದನ್ನು ನಾವು ಒನ್ಲೈನ್ ರೆಸಲ್ಯೂಷನ್ ಮಾಡಿ ಅವ್ರಿಗೆ ನಾವು ಕಳಿಸ್ಕೊಟ್ಟಿದ್ವಿ. ಬಹುತೇಕ ಮೊನ್ನೆ ತಾನೇ ಬಂದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ನಮ್ಮ ಮುಖಂಡರು ಕಾರ್ಯಕರ್ತರ ಒಂದು ನಿರಾಸೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಹುತೇಕ ಒಪ್ಪಿಗೆಯನ್ನು ಸೂಚಿಸುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಇವತ್ತು ಅದೇನೇ ಆಗಲಿ ಕುಮಾರಣ್ಣವ್ರನ್ನ ನಾವು ಈ ಕ್ಷೇತ್ರದಿಂದ ಮತ್ತೊಮ್ಮೆ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಇವತ್ತು ನರೇಂದ್ರ ಮೋದಿಯವರ ಜೊತೆ ಈ ದೇಶದಲ್ಲಿ ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ಕಳಿಸ್ಕೊಡ್ತೀವಿ.